ಹಲೋ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಮಟನ್ ಚಿಕನ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅಕ್ಕ ಎಲ್ಲರೂ ಶುರು ಮಾಡ್ತಾ ಇದ್ದಾರೆ. ಎಲ್ಲರೂ ಊಟ ಎಲ್ಲ ರೆಡಿ ಮಾಡಿ ಎಲ್ಲ ಬಂದು ಎಲ್ಲರೂ ಊಟ ಮಾಡ್ಬಿಡ್ತಾರೆ. ಅಷ್ಟೇ, ಆಯ್ತಾ ಅಕ್ಕ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಬ್ಲಾಗ್ಸ್. ಅಮ್ಮದು ಇಂಟ್ರೋ ಹೇಗಿತ್ತು ಕಾಮೆಂಟ್ ಮಾಡಿ. ಹಾಗೆ ಇವತ್ತು ನಾನೊಂದು ಮಟನ್ ಟ್ರೈ ರೆಸಿಪಿ ಮಾಡ್ತಿದ್ದೀನಿ. ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಕುಕ್ಕರ್ ಅಲ್ಲಿ ಮಟನ್ ಅನ್ನ ಬೇಯಿಸ್ಕೊಬೇಕು. ಅದಕ್ಕೆ ಸ್ವಲ್ಪ ನೀರು, ಉಪ್ಪು, ಅರಿಶಿನ ಹಾಕೊಂಡು ಒಂದು 10 ವಿಸಿಲ್ಸ್ ಕೂಗಿಸ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಕುಟಾಣಿಯಲ್ಲಿ ನಾನು ಮೆಣಸಿನಕಾಯಿನ ಮತ್ತೆ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಜಜ್ಕೊಂತಾ ಇದ್ದೀನಿ. ಇದು ಜಜ್ಜಿನೇ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್, ಅದರಲ್ಲೇ ಟೇಸ್ಟ್ ಇರೋದು. ಇವಾಗ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋಬೇಕು. ಎಣ್ಣೆಗೆ ಈರುಳ್ಳಿ ಮತ್ತೆ ಜಜ್ಜಿರೋ ಪೇಸ್ಟ್ ಹಾಕೊಂಡು ಬೇಯಿಸಿರೋ ಮಟನ್ ಹಾಕೊಂಡು ಒಂದು 5-10 ಮಿನಿಟ್ಸ್ ಫ್ರೈ ಮಾಡಿದ್ರೆ ಮುಗೀತು ಗೈಸ್, ಅಷ್ಟೇ. ತಿನ್ಬೋದು, ಹಾಗೆ ತಿನ್ಬೋದು. ತುಂಬಾ ಟೇಸ್ಟಿ ಆಗಿದೆ, ಟ್ರೈ ಮಾಡಿ. ಸಖತ್ತಾಗಿದೆ ನಿಜವಾಗ್ಲೂ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.